ಹಲಸಿನ ಹಣ್ಣು ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ. ಈ ಹಣ್ಣಿನ ಗಂಬಲಿಗೆ ಇದನ್ನು ತಿನ್ನಬೇಕು ಅನಿಸುತ್ತೆ. ಈ ಹಣ್ಣಿನಲ್ಲಿ ತುಂಬ ವೆರೈಟಿ ತಿನಿಸುಗಳನ್ನ ಮಾಡ್ತಾರೆ. ಇವತ್ತು ನಾನೊಂದು ಸಿಂಪಲ್ಲಾಗಿರೋ ಸ್ವೀಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ಅಂಬಿಕರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ನಾವೊಂದು ಹಲಸಿನ ಹಣ್ಣು ತಂದಿದ್ವಿ, ತುಂಬ ಸಪ್ಪೆ ಇತ್ತು. ನಾವು ತಿಪ್ಟೂರು ಕಡೆ ಇರೋ ಅಲ್ಲಿ ಲೋಕಲ್ ಹಲಸಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಅದನ್ನು ತಿಂದು ಬಂದವ್ರಿಗೆ ಈ ಶಿವಮೊಗ್ಗ ಕಡೆ ಹಲಸಿನ ಹಣ್ಣು ಸ್ವಲ್ಪ ಸಪ್ಪೆ ಅನಿಸುತ್ತೆ. ಇದನ್ನು ಕಟ್ ಮಾಡಿದ ಮೇಲೆ ಬೀಜ ಎಲ್ಲ ತೆಗೆದು ಈ ಥರ ಪೀಸ್ ಮಾಡ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ತೆ. ಇದು ಸುಮಾರು ಒಂದು ಅರ್ಧ ಕೆಜಿಯಷ್ಟು ಇತ್ತು. ಇದಕ್ಕೆ ಒಂದು ಬಟ್ಲಷ್ಟು ಕಾಯಿನ ಫ್ರೆಶ್ ಕಾಯಿ ತುರಿದು ಇದಕ್ಕೆ ಹಾಕ್ತಿದ್ದೀನಿ. ಈ ಹಲಸಿನ ಹಣ್ಣಲ್ಲಿ ಕಡುಬು ದೋಸೆ ಮಾಡ್ತಾರೆ, ಆದರೆ ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ. ಹಾಗಾಗಿ ನಾನು ಈ ಥರ ಸ್ವೀಟ್ ಮಾಡ್ಕೊಂಡು ಹಲಸಿನ ಹಣ್ಣನ್ನು, ಅಂದರೆ ಸಪ್ಪೆ ಇರೋ ಹಲಸಿನ ಹಣ್ಣನ್ನು ತಿಂತೀವಿ. ಈಗ ಇದಕ್ಕೆ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕಲಸಿಡಬೇಕು. ಈ ಥರ ಕಲಸಿ ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ಇದನ್ನು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಇದೆಲ್ಲ ಕಲಸಿದ ಮೇಲೆ ಒಂಥರ ಜೇನುತುಪ್ಪದ ಥರ ರಸ ಬರುತ್ತೆ. ಆ ರಸ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ತುಂಬ ಹಲಸಿನ ಹಣ್ಣನ್ನು ಇಷ್ಟಪಟ್ಟು ತಿಂತಿದ್ದವಳು. ಹಾಗಾಗಿ ನಮ್ಮ ಮನೆಯವ್ರಿಗೆ ಇಲ್ಲೆಲ್ಲರೂ ಹಲಸಿನ ಹಣ್ಣು ಕಂಡ್ರೆ ಒಳ್ಳೆ ಘಮ ಘಮ ಅಂತಿದೆ ಅಂತೇಳಿ ಪಾಪ ಎತ್ಕೊಂಬಂದುಬಿಡ್ತಾರೆ. ಆದರೆ ಅದು ತುಂಬ ಸಪ್ಪೆ ಇರುತ್ತೆ, ನಮಗೆ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಏನಾದರೂ ಮಾಡಿ ಆ ಹಲಸಿನ ಹಣ್ಣನ್ನು ತಿಂತೀವಿ. ನೋಡಿ, ಇದು ಬೆಲ್ಲ ಎಲ್ಲ ಸ್ವಲ್ಪ ಕರಗಬೇಕು. ಕರಗಿದ ಮೇಲೆ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ತೋಟಗಳಲ್ಲಿ ಬಿಡ್ತಿದ್ದಿದ್ದು ಮೊದಲನೇ ಹಲಸಿನ ಹಣ್ಣನ್ನು, ಅಂದರೆ ವರ್ಷದ ಮೊದಲನೇ ಫಲನ ದೇವಸ್ಥಾನಕ್ಕೆ ಪ್ರಸಾದವಾಗಿ ತೊಗೊಂಡೋಗಿ ಅಲ್ಲಿ ನೈವೇದ್ಯ ಮಾಡಿ ಆಮೇಲೆ ಅಲ್ಲಿರೋರಿಗೆಲ್ಲ ಹಂಚಿ ತಿಂತಾಯಿದ್ರು. ಅಲ್ಲೆಲ್ಲ ಮಾಡ್ತಿದ್ದಿದ್ದು ಇದೇ ಥರ ಫಲಹಾರ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತಕ್ಷಣ ತಿನ್ನಬಾರ್ದು, ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಡ್ತೀನಿ. ಮಳೆ ಇಲ್ಲದೆ ಬರ ಬಂದಾಗಲೆಲ್ಲ ಎಷ್ಟೋ ಜನ ಹಲಸಿನ ಹಣ್ಣನ್ನು ತಿಂದೇ ಹೊಟ್ಟೆ ತುಂಬಿಸ್ಕೊಂತಿದ್ರಂತೆ. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ನೆಂದಿದೆ. ಈಗ ಹಣ್ಣು ತುಂಬ ಸಿಹಿ ಇದ್ದರೆ ಬೆಲ್ಲನ ಸ್ವಲ್ಪ ಕಡಿಮೆ ಮಾಡಿದ್ರಾಯ್ತು. ಹಣ್ಣನ್ನು ಹಾಗೆ ತಿನ್ನೋಕ್ಕೆ ಬೇಜಾರಿದ್ದಾಗ ಒಂದೊಂದು ಸಾರಿ ಈ ಥರ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಮಾರ್ಕೆಟಲ್ಲಿ ಹಲಸಿನ ಹಣ್ಣು ಸಿಗ್ತಾ ಇದೆ, ತೊಗೊಂಬಂದು ಹಾಗೇ ಬೇಕಾದ್ರೆ ತಿನ್ನಿ. ವೆರೈಟಿ ಬೇಕು ಅಂದರೆ ಈ ಥರ ಸಿಹಿ ಮಾಡ್ಕೊಂಡು ತಿನ್ಬೋದು. ಈ ಹಲಸಿನ ಹಣ್ಣಿಂದು ಸಿಹಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.